ಏನಾಚಾರ್ಯ ಕೈ ಒಳಗೊಂದು ಪೆನ್ ಹಿಡಿದಿರಿ, ಸ್ಲೇಟ್ ಹಿಡ್ಕೊಂಡಿರಿ, ಏನಾದ್ರು ಬರ್ದು ತೆಗ್ದಿರಾ, ಏನು ಹೇಳಿಕತ್ತೀರಿ ವಿಶೇಷ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ನಾನು 12 ಸ್ಥಾನಗಳಿಗೆ ಶನಿದೇವರ ಸಂಚಾರವನ್ನು ಹೇಳಿದೆ. ಏನೇನು ಅಂತಂದ್ರೆ ಮೀನರಾಶಿಗೆ 1ನೇ ಶನಿ ಆಗ್ತಾನೆ, ಆಮೇಲೆ ಕುಂಭರಾಶಿಗೆ 2ನೇ ಶನಿ, ಮಕರ ರಾಶಿಗೆ 3ನೇ ಶನಿ ಆಗ್ತಾನೆ, ಧನುರಾಶಿಗೆ 4ನೇ ಶನಿ ಆಗ್ತಾನೆ, ವೃಶ್ಚಿಕ ರಾಶಿಗೆ 5ನೇ ಶನಿ ಆಗ್ತಾನೆ, ತುಲಾ ರಾಶಿಗೆ 6ನೇ ಶನಿ ಆಗ್ತಾನೆ, ಕನ್ಯಾ ರಾಶಿಗೆ 7ನೇ ಶನಿ ಆಗ್ತಾನೆ, ಸಿಂಹ ರಾಶಿಗೆ 8ನೇ ಶನಿ ಆಗ್ತಾನೆ, ಕರ್ಕ ರಾಶಿಗೆ 9ನೇ ಶನಿ, ಮಿಥುನ ರಾಶಿಗೆ 10ನೇ ಶನಿ ಆಗ್ತಾನೆ, ವೃಷಭ ರಾಶಿಗೆ 11ನೇ ಶನಿ ಆಗ್ತಾನೆ, ಮೇಷ ರಾಶಿಗೆ 12ನೇ ಶನಿ ಆಗ್ತಾನೆ. ಸೊ ಹಂಗಿದ್ರೆ 12ನೇ ಶನಿ ಆಗ್ತಾನೆ ಅಂತಂದರೆ 12 ಸ್ಥಾನಗಳನ್ನು ನಾನು ನಿಮಗೆ ಹೇಳಿದೆ. ಈ 12 ಸ್ಥಾನಗಳಲ್ಲಿ ಏನು ಪ್ರಭಾವವನ್ನು ಬೀರ್ತಾನೆ ಅಂತ ಅನ್ನೋದನ್ನು ಇನ್ನು ಮುಂದೆ ನಾನು ನಿಮಗೆ ವಿವರಣೆ ಮಾಡ್ತಾ ಹೋಗ್ತೇನೆ. ಮೊಟ್ಟ ಮೊದಲಿಗೆ 1ನೇ ಸ್ಥಾನದೊಳಗೆ ಮೀನರಾಶಿಗೆ ಯಾವ ಕ್ಷೇತ್ರದಲ್ಲಿ ಪ್ರಭಾವವನ್ನು ಬೀರ್ತಾನೆ ಅಂತ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. 1ನೇ ಸ್ಥಾನ ಅಂತಂದ್ರೆ ಅದು ತನುಸ್ಥಾನ, ದೇಹದ ಸ್ಥಾನ. ಸೊ ತನುಸ್ಥಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸ್ಥಾನ. ಈ ಸ್ಥಾನದಲ್ಲಿ ಶನಿದೇವರಿದ್ದಾಗ ಎಲ್ಲೆಲ್ಲಿ ಪ್ರಭಾವ ಬೀರ್ತದೆ ಅಂತಂತಂದ್ರೆ ಬಹಳ ಮುಖ್ಯವಾಗಿ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತದೆ. ಇದು ಫಸ್ಟ್ ಪಾಯಿಂಟ್. ಹೊರಗಿನ ಪ್ರಪಂಚವನ್ನು ನಾವು ವ್ಯಕ್ತಿತ್ವದಿಂದಲೇ ಪ್ರತಿನಿಧಿಸ್ತೇವೆ. ಸೊ ದೇಹಕ್ಕೆ ಸಂಬಂಧಿಯಾದಂತಹ ಗುಣಗಳು, ಲಕ್ಷಣಗಳು, ದೇಹದ ಬಣ್ಣ, ಸೊ ಇದೆಲ್ಲದರ ಮೇಲೂ ಕೂಡ ಶನಿದೇವರ ಪ್ರಭಾವ ಈ ಒಂದು 2.5 ವರ್ಷಗಳ ಕಾಲ ಈ ರಾಶಿಯವರಿಗೆ, ಯಾವ ರಾಶಿಯವರಿಗೆ? ಧನು ರಾಶಿಯವರಿಗೆ ಬೀಳ್ತಾ ಇದೆ. ಹಾಗಿದ್ರೆ ತನುಸ್ಥಾನದಲ್ಲಿ ನಿಂತುಕೊಂಡು, ದೇಹದ ಸ್ಥಾನದಲ್ಲಿ ನಿಂತುಕೊಂಡು ಈ ಎಲ್ಲ ಕ್ಷೇತ್ರಗಳಿಗೆ ಆ ಭಗವಂತ ಶನಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಸೊ ಮತ್ತೇನಪ್ಪ ಅಂತಂತಂದ್ರೆ ಇದು ದೇಹದ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಥಾನ. ಯಾಕಂತಂದರೆ ಒಂದು ದೇಹದ ಲಕ್ಷಣಗಳು, ದೇಹದ ಎಲ್ಲ ರೀತಿಯಾದಂತಹ ಆಟೋಪಗಳು, ಎಲ್ಲ ರೀತಿಯಾದಂತಹ ವಿವರಣೆ, ಇದೆಲ್ಲ ಲಕ್ಷಣಗಳು ತಿಳಿಯುವಂಥದ್ದು. ಮತ್ತು ಇದೇ ಲಕ್ಷಣಗಳಲ್ಲಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುವಂತಹ ಸಮಯ ಇದು ಮೀನರಾಶಿಯವರಿಗೆ. ಪಾಸಿಟಿವ್ ಆಗಿಯೂ ಹೋಗ್ಬೋದು, ನೆಗೆಟಿವ್ ಆಗಿಯೂ ಹೋಗ್ಬೋದು. ಶನಿಯ ಸಂಚಾರ ಇದನ್ನು ನಿಮಗೆ ಮಾಡಿಕೊಡ್ತಾ ಇದೆ. ಕುಂಭರಾಶಿ ಇದು 2ನೇ ಸ್ಥಾನದಲ್ಲಿ, ಎರಡನೇ ಶನಿ ಅಂತ ಹೇಳ್ತೇವೆ. ಸೊ ಕುಂಭರಾಶಿಗೆ 2ನೇಯವನಾಗಿದ್ದಾನೆ. ಹಂಗಿದ್ರೆ ಯಾವ ಸ್ಥಾನದೊಳಗೆ ನಿಂತುಕೊಂಡಾನ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಕುಂಭರಾಶಿಗೆ ವಿಶೇಷವಾಗಿ ಧನಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಸೊ 2ನೇ ಮನೆ ಧನಸ್ಥಾನ. ಸೊ ಈ ಧನಸ್ಥಾನ ಅಂತ ಹೇಳಿ ಬಂದಾಗ ಬಹಳಷ್ಟು ಬದಲಾವಣೆಗಳಾಗ್ತದೇನೋ, ಹೌದು, ಆರ್ಥಿಕವಾದಂತಹ ಬಹಳ ಬದಲಾವಣೆಗಳನ್ನು ನಾವು ನೋಡ್ತೇವೆ. ಸೊ ಇದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡೂ ದೃಷ್ಟಿಯಿಂದ ಹೋಗ್ಬೋದು. ಸೊ ಕುಂಭರಾಶಿಯವರಿಗೆ 2ನೇ ಶನಿ ಆಗಿದ್ದರಿಂದ ಈ ರೀತಿಯಾಗಿ ಶನಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮತ್ತೇನಪ್ಪ ಅಂತಂತಂದ್ರೆ ಎಲ್ಲ ರೀತಿಯಾದಂಥ ಆಸ್ತಿಯನ್ನು ಇಲ್ಲೇ ಪ್ರತಿನಿಧಿಸ್ತಾನೆ. ಸೊ ಆಸ್ತಿಯನ್ನು ಪ್ರತಿನಿಧಿಸ್ತಾನೆ, ಹಣವನ್ನು ಪ್ರತಿನಿಧಿಸ್ತಾನೆ, ಹಣಕ್ಕೆ ಸಂಬಂಧಪಟ್ಟಿದ್ದಂಥ ವಸ್ತುಗಳನ್ನು ಪ್ರತಿನಿಧಿಸ್ತಾನೆ. ಹಣಕ್ಕೆ ಸಂಬಂಧ ಬರದೇ ಇರತಕ್ಕಂತಹ ವಸ್ತುಗಳೇ ಇಲ್ಲ ಜಗತ್ತಿನೊಳಗೆ. ಎಲ್ಲವೂ ಹಣಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳೇ. ಗುಣಗಳು ಬರೋದಿಲ್ಲ, ಆದರೆ ಹಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಬೇಕಾದಷ್ಟು ಬರ್ತವೆ. ಸೊ ಹಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳಿಗೆ ತಾನು ಪ್ರತಿನಿಧಿಯಾಗಿ ನಿಂತುಕೊಂಡಿರ್ತಾನೆ.